ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನೆಕ್ಸ್ಟ್ ಟಾಪಿಕ್ ಏನ್ ಬೇಕು ಅಂತ ನಾನು ಲಾಸ್ಟ್ ಟೈಮ್ ಕೇಳಿದೆ, ಥರ್ಡ್ ಪಾರ್ಟಿ ಅಂತ ಕೆಲವರು ಹೇಳಿದ್ರಿ. ಸೊ ಆ ಥರ್ಡ್ ಪಾರ್ಟಿನ ನಾನು ಇನ್ನೊಂದು 2-3 ಡೇಸ್ ಅಲ್ಲಿ ನಾನು ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, 3ನೇ ತಾರೀಕು ಚಂದ್ರಗ್ರಹಣ, ರಕ್ತಗ್ರಸ್ತ ಚಂದ್ರಗ್ರಹಣ ಬರ್ತಾ ಇರೋದ್ರಿಂದ ಸೊ ಮೇನ್ ಆಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೋಡೋಣ, ಹಾಗೆ ಸ್ವಲ್ಪ ಕರಿಯರ್ ಬಗ್ಗೆನೂ ನೋಡೋಣ. ಓಕೆನಾ? ಸೊ ಪ್ರೇ ಮಾಡ್ಕೊಳ್ಳಿ ಗಾಡ್ಗೆ. ಈ ಸಲ ಚಂದ್ರಗ್ರಹಣ ಅಷ್ಟೊಂದು ಚೆನ್ನಾಗಿಲ್ಲ, ಪಾಸಿಟಿವ್ ಎಫೆಕ್ಟ್ ಇಲ್ಲ ಅಷ್ಟಾಗಿ, ತುಂಬಾ ನೆಗೆಟಿವ್ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಕೇರ್ಫುಲ್ನೆಸ್ ಅಲ್ಲಿ ನೀವೆಲ್ಲರೂ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ, ರಿಲೇಶನ್ಶಿಪ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಸಾಕಷ್ಟು ತಾಳ್ಮೆ ಸಮಾಧಾನದಿಂದ ನಡ್ಕೋಬೇಕಾಗತ್ತೆ. ಓಕೆ. ಸೊ ಶ್ರೀ ರಾಧಾಕೃಷ್ಣ. ಹೇ ಶ್ರೀ ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೈ ವಿವೋಸ್. ಮನ್ಸಲ್ಲಿ ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ನೀವು ಫ್ರೇಮ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಕರಿಯರ್ ಬಗ್ಗೆ, ಎಲ್ಲಾದ್ರ ಬಗ್ಗೆನೂ ಒಂದು ರೀಡಿಂಗ್ ಅನ್ನ ಮಾಡೋಣ. ಥ್ಯಾಂಕ್ ಯು ಶ್ರೀ ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಈ ಚಂದ್ರಗ್ರಹಣದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಓಕೆ, ರಿಲೇಶನ್ಶಿಪ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು. ಓಕೆ, 4 ಆಫ್ ಪೆಂಟಿಕಲ್ಸ್. ಫಸ್ಟ್ ಕರಿಯರ್ದೇ ಬಂದ್ಬಿಟ್ಟಿದೆ. ಸೊ ಮನಿನ ತುಂಬಾ ಚೆನ್ನಾಗಿ ನೀವು ದುಡಿಮೆ ಮಾಡ್ತೀರಾ, ಬಟ್ ಸೇವಿಂಗ್ಸ್ ಅನ್ನ ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ. ಈ ಸಲ ಸೇವಿಂಗ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಎಲ್ ಬೇಕಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಶೇರ್ ಮಾರ್ಕೆಟ್ ಎಲ್ಲ ಡೌನ್ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಈಗ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಎಸ್, ರೆಸ್ಪಾನ್ಸಿಬಿಲಿಟಿ ತುಂಬಾ ತಗೊಂಡಿದ್ದೀರಾ, ಓವರ್ ಬರ್ಡನ್ಸ್. ಓಕೆ, ಎಸ್ಪೆಷಲಿ ಇನ್ ರಿಲೇಶನ್ಶಿಪ್ ಅಂಡ್ ಕರಿಯರ್ ಬೋತ್ ತುಂಬಾ ಓವರ್ ಬರ್ಡನ್ಸ್ ಅನ್ನ ಫೀಲ್ ಮಾಡಿದ್ದೀರಾ. ಸೊ 10 ಆಫ್ ವ್ಯಾಂಡ್ಸ್ ಬಂದಿದೆ. ಅಂಡ್ ಓವರ್ ಥಿಂಕಿಂಗ್ ತುಂಬಾ ಆಗ್ತಾ ಇದೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮಲ್ಕೊಂಡಾಗೆಲ್ಲ ತುಂಬಾ ಓವರ್ ಥಿಂಕಿಂಗ್ ಆಗ್ತಾ ಇದೆ. ಸಮಥಿಂಗ್ ಯು ಆರ್ ಎಂಡಿಂಗ್. ಓಕೆ, ಸೊ ಇಲ್ಲಿವರೆಗೂ ಏನೆಲ್ಲ ಸ್ಟ್ರಗಲ್ ಮಾಡಿದ್ರಿ ಲೈಫಲ್ಲಿ, ಖಂಡಿತ ಅದು ಮುಗಿತಾ ಇದೆ. ಯು ಆರ್ ಗೆಟಿಂಗ್ ಗುಡ್ ಥಿಂಗ್ಸ್. ಹೊಸ ಆಪರ್ಚುನಿಟಿ ಸಿಗ್ತಾ ಇದೆ ಆಫ್ಟರ್ ದಿಸ್ ಗ್ರಹಣ ಕೂಡ ತುಂಬಾ ಜನಕ್ಕೆ. ಬಿ ಪ್ರಿಪೇರ್ಡ್. ಎಸ್ಪೆಷಲಿ ರಿಲೇಶನ್ಶಿಪ್ ಮತ್ತೆ ಕರಿಯರ್ ಮೇಜರ್ ಆಗಿ ಕಾಣಿಸ್ತಾ ಇರೋದು. ಸೊ ಬಿ ಪ್ರಿಪೇರ್ಡ್ ಆಗಿರಿ. ಯಾವಾಗ್ಲೂ ಕೂಡ ಏನೇ ಆಪರ್ಚುನಿಟಿ ಬಂದ್ರೆ ಅದನ್ನ ಗ್ರಾಬ್ ಮಾಡೋದಕ್ಕೆ ಫಸ್ಟ್ ನೀವು ಮೆಂಟಲಿ ಮತ್ತೆ ಫಿಸಿಕಲಿ ರೆಡಿ ಇರಬೇಕಾಗತ್ತೆ. ಸೊ ಆ ರೀತಿ ರೆಡಿ ಇರ್ರಿ, ಖಂಡಿತ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲೂ ಕೂಡ. ಅಂಡ್ ಇಲ್ಲಿವಾಗ ತುಂಬಾ ಏನು ಸ್ಟ್ರಗಲ್ ಮಾಡಿದಿರಾ, ಹಾರ್ಡ್ ವರ್ಕಿಂಗ್ ಮಾಡಿದಿರಾ, ನಿಮ್ದು ಅಲ್ಲದೆ ಇದ್ರೂ ಕೂಡ ಜವಾಬ್ದಾರಿಗಳನ್ನ ನೀವು ತಗೊಂಡು ತುಂಬಾ ನಿಭಾಯಿಸಿದಿರಾ. ಓಕೆ, ಸೊ ಇನ್ ಮುಂದೆ ಅನ್ನೆಸೆಸರಿ ರೆಸ್ಪಾನ್ಸಿಬಿಲಿಟೀಸ್ನ ದಯವಿಟ್ಟು ತಗೋಬೇಡಿ. ಓಕೆ, ಅದರಿಂದ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ವರೀಸ್ ಮಾಡ್ಕೋತೀರಾ. ನೇಮ್ ಫೇಮಿಗೋಸ್ಕರ ಸಾಕಷ್ಟು ನೀವು ಟ್ರೈ ಮಾಡಿದಿರಾ. ಮುಂದೆ ಆಫ್ಟರ್ ದಿಸ್ ಗ್ರಹಣ ಖಂಡಿತ ಅದಕ್ಕೆ ಫಲ ಸಿಗುತ್ತೆ. ಈವನ್ ನಿಮ್ಮ ರಿಲೇಶನ್ಶಿಪ್ ಕೂಡ ಚೆನ್ನಾಗಿ ಗ್ರೋ ಆಗತ್ತೆ. ಯಾವ್ದಾದ್ರು ಕಾರ್ಮಿಕ್ ಸೈಕಲ್ ಹೋಗ್ತಾ ಇದ್ರೆ ಅದು ಕೂಡ ಎಂಡ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ಹೊಸ ಜಾಬಿಗೆ ಟ್ರೈ ಮಾಡ್ತಾ ಇದ್ರಿ, ಪ್ರಮೋಷನಿಗೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಅಥವಾ ಜಾಬ್ ಚೇಂಜಿಂಗ್ ಯಾವುದೋ ಒಂದು ಡ್ರೀಮ್ ಜಾಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಖಂಡಿತ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಸೊ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಆಫರ್ನ ಕೊಡ್ತಾ ಇದ್ರೆ ಅದರಲ್ಲಿ ನೀವು ಆ ಒಂದು ವೇನಲ್ಲಿ ಹೋಗೋದ್ರಿಂದ ನಿಮಗೆ ಸ್ಟೆಬಿಲಿಟಿ ಕೊಡುತ್ತೆ. ನಿಮ್ಮ ಕರಿಯರ್ ಲೈಫಲ್ಲಿ ತುಂಬಾ ಸ್ಟೇಬಲ್ ಇರುತ್ತೆ, ಹಾಗೂ ಒಳ್ಳೆ ಹಣಕಾಸಿನ ಹರಿವು ಕೂಡ ಚೆನ್ನಾಗಾಗ್ತದೆ. ಮತ್ತೆ ಗ್ರೋತ್ ಕೂಡ, ಏನು ನೀವು ಪ್ರೊಫೆಷನಲಿ ಗ್ರೋ ಆಗಬೇಕು ಅಂತ ಅನ್ಕೊಂಡಿದ್ರಿ ಅದು ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಸ್ಟೆಬಿಲಿಟಿ ಮೇಲೆ ಈ ಸಲ ವರ್ಕ್ ಮಾಡಿ. ಆಫ್ಟರ್ ದಿಸ್ ಗ್ರಹಣ ನಿಮಗೆ ಲೈಫಲ್ಲಿ ಒಂದು ಒಳ್ಳೆ ಸ್ಟೆಬಿಲಿಟಿ ಬೇಕು, ಫಿನಾನ್ಷಿಯಲಿ ಮತ್ತೆ ರಿಲೇಶನ್ಶಿಪ್ ಅಲ್ಲಿ. ನೇಮ್ ಫೇಮಿಗೋಸ್ಕರ ಬಹಳ ನೀವು ಒದಾಡ್ತೀರಾ ಅಂತ ಪರ್ಸನ್ ನೀವು. ಓಕೆನಾ? ಸೊ ಈವನ್ ನಿಮ್ಮ ಪರ್ಸನ್ ಎನರ್ಜಿ ಕೂಡ ಸೇಮ್ ಎನರ್ಜಿ ಬರ್ತಿದೆ. ನಿಮ್ಮ ಪಾರ್ಟ್ನರ್ಸ್ ಯಾರಿದೆ ಅವರೆಲ್ಲ ತುಂಬಾ ಪೊಸೆಸಿವ್ ಇದ್ದಾರೆ. ಓಕೆ, ಸೊ ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಅವರ ಒಂದು ಮಾಡುವ ಕೆಲಸ ಆಗಿರ್ಬೋದು, ಬಹಳ ಒಂದು ಪೊಸೆಸಿವ್ನೆಸ್ ಇದೆ ಅವ್ರಿಗೆ. ಅಂಡ್ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ಸ್ ಸ್ವಲ್ಪ ಬೇರೆಯವರ ಮಾತಿಗೆ ಕಿವಿ ಕೊಡ್ತಾರೆ. ಎಷ್ಟು ನಿಜ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ರೀಡಿಂಗ್ ಅನ್ನ ಪಾಸಿಟಿವ್, ಈ ರೀಡಿಂಗ್ ಅಲ್ಲಿ ಇರುವಂತಹ ಎಲ್ಲಾ ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡೋದಕ್ಕೆ ದಯವಿಟ್ಟು ಕಮೆಂಟ್ ಅಲ್ಲಿ ಐ ಕ್ಲೈಮ್ ಆಲ್ ದ ಪಾಸಿಟಿವ್ ಅಂಡ್ ಬ್ಯೂಟಿಫುಲ್ ಎನರ್ಜೀಸ್ ಫ್ರಮ್ ದಿಸ್ ರೀಡಿಂಗ್ ಟು ಮೈ ಲೈಫ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಥ್ಯಾಂಕ್ ಯು ರಾಧಾಕೃಷ್ಣ ಅಂತ ಮೆಸೇಜ್ ಅನ್ನು ಹಾಕಿ, ಆ ಮೂಲಕ ನೀವು ಇದರಲ್ಲಿ ಇರುವಂತಹ ಎಲ್ಲಾ ಪಾಸಿಟಿವ್ ನ ನಿಮ್ಮ ಲೈಫಿಗೆ ನೀವು ಅಟ್ರಾಕ್ಟ್ ಮಾಡ್ಕೋತೀರಾ. ಬಿಕಾಸ್ ದಿಸ್ ಆಲ್ ಎನರ್ಜೀಸ್ ಅಲ್ವಾ? ಓಕೆ. ಅಂಡ್ ಈ ಹಿಂದೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ನಿಮ್ಗೆ ಚೀಟ್ ಮಾಡಿರೋದು ಕಾಣಿಸ್ತಿದೆ ಕೆಲವ್ರಿಗೆ. ಓಕೆನಾ? ಸೊ ಚೀಟ್ ಮಾಡಿದ್ದಾರೆ, ಹಾಗೂ ಅವರ ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ. ಇರೋದೆಲ್ಲ ನನಗೆ ಇರ್ಲಿ ಅನ್ನೋ ಒಂದು ಸೆಲ್ಫಿಶ್ನೆಸ್ ಇದೆ. ಎಷ್ಟು ಜನಕ್ಕೆ ಇದು ರಿಲೇಟ್ ಆಗ್ತದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.
ಸೊ ಏನೇ ಇದ್ರು ಎಲ್ಲ ನನ್ಗೆ ಇರ್ಲಪ್ಪ ಅನ್ನೋ ಒಂದು ಸೆಲ್ಫಿಶ್ ನೇಚರು ತುಂಬಾನೇ ಇದೆ ಅವ್ರಿಗೆ. ಸೊ ಎಷ್ಟು ನಿಜ ಅಂತ ನನ್ಗೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಓಕೆನಾ? ಸೊ ಯಾರೆಲ್ಲ ಹಳೆ ರಿಲೇಶನ್‌ಶಿಪ್ ಅಲ್ಲಿ ನಿಮ್ಗೆ ಚೀಟ್ ಆಗಿತ್ತು, ದಯವಿಟ್ಟು ಅದರಿಂದ ಹೊರಗ್ ಬನ್ನಿ. ಒಂದು ಸ್ಟ್ರಾಂಗೆಸ್ಟ್ ಮೆಸೇಜ್ ಇದು. ಯಾರಿಗೆ ಇದು ಕನ್ವೆ ಆಗ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಯಾರು ನೀವು ನೋಡ್ತಿದ್ದೀರಾ 100% ನೋಡಿ, 100% ಲಾಸ್ಟ್ ನಿಮ್ಗೆ ಯಾರು ನಿಮ್ಮ ಪಾರ್ಟ್ನರ್ ಚೀಟ್ ಮಾಡಿದ್ರು, ಇವತ್ತು ಅದೇ ಪಾರ್ಟ್ನರ್‌ಗೆ ನೀವು ಕ್ಷಮಿಸಿ ನೀವು ಅವ್ರ ಜೊತೆಲೇ ನಾನು ಇರ್ತೀನಿ ಅಂತ ಅನ್ಕೊಳ್ತಾ ಇದ್ರೆ ಮುಟ್ಟಾಳ್ತನ. ಸಾರಿ, ನೀವು ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ. ಬಟ್ ಯೂನಿವರ್ಸ್, ಏಂಜಲ್ಸ್, ರಾಧಾಕೃಷ್ಣ ನನ್ಗೇನ್ ಮೆಸೇಜ್ ಕೊಡ್ತಿದಾರೆ ಅದ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಅದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು. ಚೀಟ್ ಮಾಡಿದಂಥ ಪಾರ್ಟ್ನರ್ ಜೊತೆಗೆ ನೀವು ಪದೇ ಪದೇ ನಿಮ್ಗೆ ಆಲ್ರೆಡಿ ತುಂಬಾ ಸಲ ಹರ್ಟ್ ಮಾಡಿದ್ದಾರೆ. ನಿಮಗೆ ತುಂಬಾ ಓವರ್ ಬರ್ಡನ್ಸ್ ಆಲ್ರೆಡಿ ಫೀಲ್ ಮಾಡಿಸಿದ್ದಾರೆ ಲೈಫಲ್ಲಿ. ತುಂಬಾ ಓವರ್ ಥಿಂಕಿಂಗು. ನೀವು ಅವ್ರ ಜೊತೆ ಇದ್ದಾಗ ತುಂಬಾ ಕಾಮ್ ಆಗಿ ಫೀಲ್ ಮಾಡೋದೇ ಇಲ್ಲ. ಸೊ ಆ ಥರ ಯಾರೆಲ್ಲ ಫೀಲ್ ಮಾಡಿಸಿದ್ದಾರೆ ಅಂಥ ಪರ್ಸನ್ಸ್ ಇಂದ ಯಾರೆಲ್ಲ ಹೊರ ಬರಕ್ಕೆ ಕಷ್ಟ ಪಡ್ತಾ ಇದ್ದೀರಾ, ನಿಮಗೆಲ್ಲ ಸ್ಟ್ರಾಂಗ್ ಮೆಸೇಜ್: ಯು ಹ್ಯಾವ್ ಟು ಕಮ್. ಎಸ್, ಯು ಹ್ಯಾವ್ ಟು ಕಮ್. ಒನ್ಸ್ ಯು ಕಮ್ ಅಂಡ್ ಹೀಲ್ ಯುವರ್ ಸೆಲ್ಫ್. ನಿಮ್ಮ ಆತ್ಮವನ್ನ, ನಿಮ್ಮನ್ನ ಹೀಲ್ ಮಾಡ್ಕೊಳ್ಳಿ. ಯಾವಾಗ ನೀವು ಹೀಲ್ ಮಾಡ್ಕೊಂತೀರಾ, ದ ರೈಟ್ ಪರ್ಸನ್ ವಿಲ್ ಅರೈವ್. ಲಾಯಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಓಕೆನಾ? ನೀವು ಕೇಳೋದೇ ಬೇಡ, ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ನೀವು ಕೇಳೋದೇ ಬೇಡ. ಎಲ್ಲದನ್ನು ಆಟೋಮೆಟಿಕ್ ಆಗಿ ಅವ್ರಿಗೆ ನಿಮ್ಮ ಸುತ್ತ ಅದನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರತ್ತೆ, ಓಕೆ? ಎಮೋಷನಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇರುತ್ತೆ. ಲಾಯಲ್ ಇರ್ತಾರೆ. ಮತ್ತೆ ನೇಮ್ ಫೇಮು ಕೂಡ ಚೆನ್ನಾಗಿರುತ್ತೆ. ತುಂಬಾ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಮತ್ತೆ ಏಂಜಲಿಕ್ ಬ್ಲೆಸ್ಸಿಂಗ್ ಕೂಡ ಇರುತ್ತೆ. ಯೂನಿವರ್ಸ್ ಇಂದ ಬ್ಲೆಸ್ಡ್ ಆಗಿ ಬರ್ತಾರೆ, ಓಕೆನಾ? ಓಕೆ, ಇದೊಂದು ಫೈನಲ್. ಸಿ, 9 ಆಫ್ ಪೆಂಟಿಕಲ್ಸ್. ಯಾರೆಲ್ಲ ಒಂದು ಗ್ರೇಟ್ ವಿಶ್ ಇಟ್ಕೊಂಡು ವರ್ಕ್ ಮಾಡ್ತಿದ್ರಿ ನಿಮ್ಮ ಲೈಫಲ್ಲಿ, ಖಂಡಿತವಾಗ್ಲೂ ಒಂದು ಬಿಗ್ಗರ್ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ಈ ಒಂದು ಗ್ರಹಣದ ನಂತರ. ಓಕೆ, ಕ್ಲೇಮ್ ಮಾಡಿ ಎನರ್ಜಿನ. ಐ ಕ್ಲೇಮ್ ದಿಸ್ ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳ್ಬಿಟ್ಟು ಕ್ಲೇಮ್ ಮಾಡಿ. 9 ಆಫ್ ಕಪ್ಸ್. ನಿಮ್ಮ ಆಸೆಗಳು ನೆರವೇರ್ತಾ ಇದೆ. ನಿಮ್ಮ ಬಿಗ್ಗೆಸ್ಟ್ ವಿಶ್ ಕೂಡ ನೆರವೇರ್ತಾ ಇದೆ. ಆ್ಯಂಡ್ ಕಪ್ಸ್ ಯೂಶಲಿ ನಾವೇನು ಹೇಳ್ತೀವಿ, ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಒಂದು ರಿಲೇಶನ್ಶಿಪ್ಪು, ನೀವು ಆಲ್ರೆಡಿ ಯಾವ್ದಾದ್ರು ವ್ಯಕ್ತಿಯನ್ನ ತುಂಬಾ ಪ್ರೀತಿಸ್ತಾ ಇದ್ರಿ, ಸ್ವಲ್ಪ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳು ನಡೀತಾ ಇತ್ತು ಅಂತ ಅಂದ್ರೆ ಆ ವ್ಯಕ್ತಿ ಜೊತೆಗೆ ರಿಯೂನಿಯನ್ ಕೂಡ ನೀವು ಆಗ್ಬೋದು, ಓಕೆನಾ? ಆ ವ್ಯಕ್ತಿಯಿಂದ ನೀವೇನಾದ್ರೂ ಬಯಸ್ತಾ ಇದ್ರೆ, ಅಂದ್ರೆ ಅವ್ರ ಕಡೆಯಿಂದ ಒಂದು ಮದ್ವೆಗೋಸ್ಕರ ಪ್ರಪೋಸಲ್ ಬರ್ಲಿ ಅಂತ ಬಯಸ್ತಾ ಇದ್ರೆ ಖಂಡಿತವಾಗ್ಲೂ ಬರುತ್ತೆ, ಓಕೆ? ಮದ್ವೆ ಪ್ರಪೋಸಲ್ ಕೂಡ ಬರುತ್ತೆ. ಸೊ ನೈಟ್ ಆಫ್ ಮೈಂಡ್ಸ್. ಲವರ್ಸಿಗೆ ನಾನು ಹೇಳ್ತಾ ಇದ್ದೆ, ಯಾರು ಮದ್ವೆ ಆಗಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಅಂಡ್ ಕೆಲವ್ರು ಯಾರೆಲ್ಲ ಚೀಟೆಡ್ ಫೀಲ್ ಮಾಡಿ ತುಂಬಾ ಅದರಿಂದ wounded ಆಗಿದ್ದೀರಾ, ಹೀಲಿಂಗ್ ಬೇಕು ನಿಮ್ಗೆ, ಓಕೆನಾ? ಹೀಲಿಂಗ್ ಸೆಷನ್ ಬೇಕು ಅಂದ್ರೂ ಕೂಡ ನಾನು ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು, ಸರಿನಾ? ಸೊ ಹೊಸದಾಗಿ ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡಿರೋರು ಅಥವಾ ಹಳೆ ಲವರ್ಸ್ ಯಾರಿದ್ದೀರಾ, ಒಂದೇನೋ ಸಣ್ಣ ಪುಟ್ಟ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಹೋಗ್ತಾ ಇರತ್ತೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಮೂಮೆಂಟ್ ಅನ್ನ ನೋಡುವಂತ ಚಾನ್ಸಸ್ ಇದೆ. ಖಂಡಿತ ಒಳ್ಳೆ ಗ್ರೋತ್ ಇದೆ. ಬಿ ಪ್ರಿಪೇರ್ಡ್ ಫಾರ್ ಇಟ್ ಮೆಂಟಲಿ ಅಂಡ್ ಫಿಸಿಕಲಿ, ಓಕೆನಾ? ಬಹಳ ಒಂದು ಯಂಗರ್ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹೊಸ ಪ್ರಪೋಸಲ್ ಕೂಡ ನಿಮ್ಗೆ ಒಂದು ಒಳ್ಳೆ ಯಂಗರ್ ಎನರ್ಜಿ ಕೂಡ ಬರ್ತಾ ಇದ್ದಾರೆ. ಮೆಚೂರ್ಡ್ ಮ್ಯಾನ್, ಒಳ್ಳೆ ಮೆಚೂರ್ಡ್ ಮ್ಯಾನ್ ಅಥವಾ ಮೆಚೂರ್ಡ್ ಫೀಮೇಲ್ ಸಿಗ್ತಾ ಇದ್ದಾರೆ ನಿಮ್ಗೆ, ಓಕೆನಾ? ಈ ಸಲ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಮನಿ ಮ್ಯಾನೇಜ್ಮೆಂಟ್ ನ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟು ಕೂಡ ಅಷ್ಟೇ, ನೋಡಿ ಬಹಳ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಳಿ, ಓಕೆ? ಸೊ ಥಿಂಕಿಂಗ್, ಸ್ವಲ್ಪ ಓವರ್ ಥಿಂಕಿಂಗ್ ತುಂಬಾ ನಡೀತಾ ಇದೆ. ಸೊ ಹಾಗಾಗಿ ಬಾಟಮ್ ಆಫ್ ದ ಡೆಕ್ ಏನ್ ಹೇಳ್ತದೆ ಅಂದ್ರೆ ದ ಹರ್ಮಿಟ್. ನಿಮ್ಮ ಹತ್ರ ಬಹಳಷ್ಟು ನಾಲೆಜ್ ಇದೆ, ಆ ನಾಲೆಡ್ಜ್ನ ಯೂಸ್ ಮಾಡ್ಕೊಳ್ಳಿ. ಸೊ ಈ ಸಲ ನೀವು ಸ್ಪಿರಿಚುಲಿ ಇನ್ಕ್ಲೈನ್ ಆಗ್ಬೇಕಾಗತ್ತೆ. ಇಷ್ಟು ದಿವಸ ನೀವು ಬರೀ ಬೇರೆಯವ್ರಿಗೆ ಬೆಳಕನ್ನ ಕೊಡ್ತಾ ಕೂತಿದ್ರಲ್ಲ, ಆ ಬೆಳಕನ್ನ ಸ್ವಲ್ಪ ನಿಮ್ ಕಡೆ ತಿರ್ಸ್ಕೊಳ್ಳಿ. ನೀವು ದೀಪದ ತರ ಬೇರೆಯವ್ರಿಗೆ ಬೆಳ್ಕೊಡ್ತಿದ್ರಿ, ಈಗ ನಿಮ್ ಕಡೆ ತಿರ್ಗಿಸ್ಕೊಂಡ್ಬಿಟ್ಟು ನೀವು ಸ್ಪಿರಿಚುಲಿ ನೀವು ಅನ್ಕೊಂಡಿದ್ದೀರಾ ನನಗೆ ಎಮೋಷನಲಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬರೋದಿಲ್ಲ, ನಂಗೆ ಯಾರಾದ್ರೂ ಒಬ್ರು ಬೇಕೇ ಬೇಕು ಅಂತ. ಹಾಗೆಲ್ಲ ಏನೂ ಇಲ್ಲ. ಯು ಹ್ಯಾವ್ ದಟ್ ಪವರ್. ಎಮೋಷನಲಿ ಇಂಡಿಪೆಂಡೆಂಟ್ ಆಗಿ ಇರುವಂತ ಪವರ್ ನಿಮ್ಗಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಳಗಡೆ ನೀವು ಆತ್ಮಾವಲೋಕನವನ್ನ ಮಾಡ್ಕೊಳ್ಳುವಂತ ಟೈಮ್ ಇದು. ಅದನ್ನ ಮಾಡ್ಕೊಳ್ಳಿ. ಅಂಡ್ ನಿಮ್ಮನ್ನ ನೀವು ಚೆನ್ನಾಗಿ ಹೀಲ್ ಮಾಡ್ಕೊಳ್ಳಿ. ಖಂಡಿತ ನೀವೇನ್ ಅನ್ಕೊಂಡಿದ್ದೀರಾ ಲೈಫಲ್ಲಿ ಅದನ್ನ ಸಾಧನೆ ಮಾಡ್ತೀರಾ, ಓಕೆ? ಸೊ 999 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, 444 ಯಾರು ನೋಡ್ತಾ ಇದ್ದೀರಾ, ಅಂಡ್ ಆಯ್ತು 222, ಓಕೆ? ಅಂಡ್ 777 ಯಾರು ನೋಡ್ತಿದ್ರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ 111. ಸೊ ನ್ಯೂ ಬಿಗಿನಿಂಗ್ ಕೂಡ ಇದೆ. ಸೊ ಇದು
ಚಂದ್ರಗ್ರಹಣ ಆಗಿರೋದ್ರಿಂದ ಮೊನಾಲಜಿ ಗೈಡೆನ್ಸ್ ಕೂಡ ನಾನು ತಗೊಬಿಡ್ತೀನಿ ಒಂದ್ 4. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಥರ್ಡ್ ಪಾರ್ಟಿ ಬಗ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾರಿಗೆಲ್ಲ ಥರ್ಡ್ ಪಾರ್ಟಿ ಬಗ್ಗೆ ಬೇಕು ಅಂತ. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ರೀಡಿಂಗ್ ಅನ್ನ ಹಾಕ್ತೀನಿ. ಸೊ ಇದು ಗ್ರಹಣ ಇದ್ದಿದ್ರಿಂದ ನಾನು ಸ್ವಲ್ಪ ಗ್ರಹಣದ ಬಗ್ಗೆ ಒಂದು ಜನರಲ್ ಎನರ್ಜಿ ಚೆಕ್ ಇನ್ ಮಾಡ್ತಾ ಇದ್ದೀನಿ ಎಲ್ಲ ವಿಷಯದಲ್ಲೂ. ರಿಲೇಶನ್ಶಿಪ್ ಮತ್ತೆ ಕರಿಯರ್ ಮೇಜರ್ಲಿ ಅದೇ ನಮಗೆ ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ, ಅದಕ್ಕೆ. ಸೊ ಥ್ಯಾಂಕ್ ಯು ಮೂನ್, ಥ್ಯಾಂಕ್ ಯು ರಾಧಾಕೃಷ್ಣ. ಪ್ಲೀಸ್ ಗೈಡ್ ಮೈ ಡಿವೋರ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್. ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹೇಳಿ ನನಗೆ. ಫೈರ್ ಸನ್ಸ್ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಮೇಷ, ಸಿಂಹ, ಧನಸ್ಸು ಯಾರೆಲ್ಲ ಇದ್ದೀರಾ. ಹಾಗೆ ಏರ್ ಸೈನ್ಸ್ ಜಮಿನಿ, ಲಿಬ್ರಾ, ಅಕ್ವೇರಿಯಸ್. ಓಕೆ, ಸೊ ಮಿಥುನ, ತುಲಾ, ಕುಂಭರಾಶಿ ಯಾರಿದ್ದೀರಾ. ಆಮೇಲೆ ನೋಡಿ ಅರ್ತ್ ಸೈನ್ಸ್ ಯಾರಿದ್ದೀರಾ, ಟಾರಸ್, ವರ್ಗೋ, ಕ್ಯಾಪ್ರಿಕಾನ್. ಅಂಡ್ ವಾಟರ್ ಸೈನ್ಸ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ಮೀನಾ ಮತ್ತೆ ವೃಶ್ಚಿಕ ಯಾರೆಲ್ಲ ಇದ್ದೀರಾ. ಲಕ್ ಇಸ್ ಆನ್ ಯುವರ್ ಸೈಡ್. ಓಕೆ, ನ್ಯೂ ಮೂನ್ ಇನ್ ಸ್ಯಾಜಿಟೇರಿಯಸ್. ನೋಡಿ ಲಕ್ ನಿಮ್ ಜೊತೆಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಲಕ್ ಇಸ್ ಆನ್ ಯುವರ್ ಸೈಡ್, ನೋ ನೀಡ್ ಟು ವರಿ. ಸೊ ಆಲ್ರೆಡಿ ನೀವೇನೆಲ್ಲ ಬರ್ಡನ್ಸ್ ನ ಇಲ್ಲಿವರೆಗೂ ಫೀಲ್ ಮಾಡಿದಿರಾ ಅದು ಒಂದು ಎಂಡ್ ಆಗ್ತದೆ ಆ ಸೈಕಲ್. ಸೊ ನ್ಯೂ ಮೂನ್ ಇನ್ ಸ್ಯಾಜಿಟೇರಿಯಸ್ ನೆಕ್ಸ್ಟ್ ಮಂತ್ ನ್ಯೂ ಮೂನ್ ಏನ್ ಬರುತ್ತೆ, ಅಮಾವಾಸ್ಯೆ ಏನ್ ಬರುತ್ತೆ ಅಷ್ಟರಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾಸಿಟಿವ್ ಔಟ್ಕಮ್ ಅಥವಾ ಒಂದು ಒಳ್ಳೆ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ. ಪ್ರಾಸ್ಪರಿಟಿ ಲೈಸ್ ಅಹೆಡ್. ನ್ಯೂ ಮೂನ್ ಇನ್ ಟಾರಸ್. ಓಕೆ, ಸೊ ನೀವೇನ್ ಈಗ ಕ್ವಿಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಓಕೆ, ಇಷ್ಟು ದಿವಸ ನೀವು ಬಹಳ ಶ್ರಮ ಮಾಡಿರ್ತೀರಾ, ಶ್ರಮ ಹಾಕಿರ್ತೀರಾ. ಸೊ ಯಾವುದೇ ವಿಷಯ ಆಗಿರ್ಬೋದು, ನಿಮ್ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಒಂದು ಕರಿಯರ್ ಆಗಿರ್ಬೋದು. ಓಕೆನಾ. ಸೊ ನೀವು ಕ್ವಿಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ವರ್ಷ ನೀವೇನಕ್ಕೋಸ್ಕರ ಕಷ್ಟಪಟ್ರಿ, ಇಷ್ಟು ವರ್ಷ ನೀವು ಹಾರ್ಡ್ ವರ್ಕಿಂಗ್ ಏನಕ್ಕೆ ಮಾಡಿದ್ರ, ಬರ್ಡನ್ಸ್ ಎಲ್ಲ ಯಾಕೆ ತಗೊಂಡ್ರಿ ಅಂತ. ಸೊ ಅದನ್ನ ಯೋಚನೆ ಮಾಡಿ ಸ್ವಲ್ಪ ಮೂವ್ ಮಾಡಿ. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ, ಖಂಡಿತ ನಿಮ್ಗೆ ಪ್ರಾಸ್ಪರಿಟಿ ಸಿಗುತ್ತೆ. ಯಾರೆಲ್ಲ ಒಂದು ಫಿನಾನ್ಷಿಯಲಿ ನೀವು ಸ್ಟ್ರಗಲ್ ಮಾಡ್ತಿದ್ರಿ, ಪ್ರಾಸ್ಪರಿಟಿ ಲೈಸ್ ಅಹೆಡ್. ಓಕೆನಾ, ನಿಮ್ಗೆ ಪ್ರಾಸ್ಪರಿಟಿ ಖಂಡಿತವಾಗ್ಲೂ ಮುಂದೆ ಇದೆ. ಶೋ ದ ವರ್ಲ್ಡ್ ದ ರಿಯಲ್ ಯು, ಫುಲ್ ಮೂನ್ ಇನ್ ಅಕ್ವೇರಿಯಸ್. ಸೊ ನಿಮ್ಮ ಎಮೋಷನ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ಚಾನಲಿಂಗ್ ನ ಮಾಡ್ಕೊಳ್ಳಿ, ಎಮೋಷನಲಿ ಇಂಡಿಪೆಂಡೆಂಟ್ ಆಗಿ. ಓಕೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ಒಂದೊಂದ್ಸಲ ನಾವು ಎಮೋಷನಲಿ ನಾವು ಏನ ವೀಕ್ ಫೀಲ್ ಮಾಡಿದಾಗ ರಾಂಗ್ ಡೆಸಿಷನ್ಸ್ ನ ತಗೊಬಿಡ್ತೀವಿ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಳಗಡೆ ಇರುವಂತಹ ಒಂದು ಸ್ಟ್ರೆಂತ್ ಅನ್ನ ನೀವು ಐಡೆಂಟಿಫೈ ಮಾಡಿ, ನಿಮ್ಮ ಒಂದು ರಿಯಲ್ ಸೋಲ್ ಐಡೆಂಟಿಟಿ ಏನಿದೆ, ಆ ಸೋಲ್ ಸ್ಟ್ರೆಂತ್ ಏನಿದೆ ಅದನ್ನ ನೀವು ಪ್ರಪಂಚಕ್ಕೆ ತೋರಿಸುವಂತಹ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಕಾನ್ಫಿಡೆಂಟ್ ಅಂಡ್ ವರ್ಕ್ ಫಾರ್ ಯುವರ್ ಸೆಲ್ಫ್. ಯಾರಿಗೋಸ್ಕರನೂ ವರ್ಕ್ ಮಾಡೋದು ಅವಶ್ಯಕತೆ ಇಲ್ಲ, ನಿಮಗೋಸ್ಕರ ನೀವು ವರ್ಕ್ ಮಾಡಿ. ಆ್ಯಂಡ್ ದ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಸೊ ನಾನು ಹೇಳ್ದೆ ಲವರ್ಸ್ ಎಲ್ಲ ಯಾರಿದ್ದೀರಾ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಮದ್ವೆಗೆ ವೆಯ್ಟ್ ಮಾಡ್ತಿದ್ದೀರಾ ಬಹಳ ವರ್ಷದಿಂದ, ಏನೋ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ನಡೀತಿರುತ್ತೆ, ಫ್ಯಾಮಿಲಿ ಒಪ್ಕೊಂಡಿರಲ್ಲ, ಬೇರೆ ಕಾಸ್ಟ್ ಇರ್ತೀರಾ, ಈ ತರ ಏನೇನೋ ಸಮಸ್ಯೆ ಇರುತ್ತಲ್ವಾ, ಅಥವಾ ನಿಮ್ಮ ಮಧ್ಯೆ ಏನೋ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ ತರ ಏನೇನೋ ಇರತ್ತಲ್ವಾ. ಸೊ ಅದೆಲ್ಲ ಯಾಕೆ ಬರತ್ತೆ ಅಂದ್ರೆ ನಿಮ್ಮ ಇಬ್ಬರ ಕಮಿಟ್ಮೆಂಟ್, ಒಬ್ರದಲ್ಲ, ಇಬ್ಬರ ಕಮಿಟ್ಮೆಂಟ್ ಏನಿದೆ ಅನ್ನೋದು ಕೂಡ ದೇವರು ಚೆಕ್ ಮಾಡ್ತಿರ್ತಾನೆ, ಯೂನಿವರ್ಸ್ ಚೆಕ್ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಆ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಹಾಗಾಗಿ ನೀವು ಲಾಯಲ್ ಆಗಿರಿ. ನಿಮ್ಮ ಪರ್ಸನ್ ಲಾಯಲ್ ಆಗಿದ್ರು ಅಂದ್ರೆ ನಾನು ಅವಾಗಲೇ ಹೇಳ್ದೆ ಅಲ್ಲ, ನೀವು ನೆಕ್ಸ್ಟ್ ಮ್ಯಾರೇಜ್ಗೆ ಹೋಗ್ತೀರಾ ಅಂತ. ಓಕೆ, ಸೊ ದ ಲಾಸ್ಟ್ ಕಾರ್ಡ್ ಈಸ್ ಅ ವಿನ್ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್. ಆಲ್ರೆಡಿ ವಿನ್ ವಿನ್ ಔಟ್ಕಮ್ ಬ್ಯಾಲೆನ್ಸಿಂಗ್ ನೋಡಿ 2 ಸಲ ಬಂದಿದೆ ಇದು ಬ್ಯಾಲೆನ್ಸಿಂಗ್ ಕಾರ್ಡು. ಐ ಶೋ ಯು. ನಾ ಹೇಳ್ದೆ 222 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅ ವಿನ್ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್, ಫುಲ್ ಮೂನ್ ಇನ್ ಲಿಬ್ರಾ. ಓಕೆನಾ. ಸೊ ಬ್ಯಾಲೆನ್ಸ್ ಇರ್ಬೇಕು. ತಕ್ಕಡಿ ನೋಡಿ, ಇದು ತಕ್ಕಡಿ ಯಾವಾಗ್ಲೂ ಕೂಡ ನಾವು ಎಷ್ಟು ಕೊಡ್ತೀವೋ ಆ ಕಡೆಯಿಂದ ಅಷ್ಟೇ ರಿಸೀವ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಯಾವಾಗ್ಲೂ ಒಬ್ಬರೇ ಪರ್ಸನ್ ಬಹಳ ಕೊಡ್ತಾನೆ ಇದ್ರೆ ಬ್ಯಾಲೆನ್ಸ್ ಆಗಲ್ಲ. ಅವಾಗ ಅವರು ಅವರಲ್ಲಿರೋ ಎನರ್ಜಿನೆಲ್ಲ ವೀಕ್ ಮಾಡ್ಕೊಂಡ್ಬಿಟ್ಟು ಅವ್ರ ಹ್ಯಾಪಿನೆಸ್ ಕಳ್ಕೊಬಿಡ್ತಾರೆ ಲೈಫಲ್ಲಿ. ಅವರಿಗೆ ಒಂದು ಫುಲ್ಫಿಲ್ಮೆಂಟ್ ಅನ್ಸಲ್ಲ, ಒಂದು ಹ್ಯಾಪಿನೆಸ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಅವರಿಗೆ ಕೊಡೋದಕ್ಕೆ ಏನೂ ಇರಲ್ಲ. ಡ್ರೈನ್ಡ್, ದೆ ಫೀಲ್ ಲೈಕ್ ಡ್ರೈನ್ ವೆರಿ ಮಚ್. ಆ ಥರ ಇರಬಾರ್ದು. ಸೊ ಯಾವಾಗಲೂ ಈಕ್ವಲ್ ಗಿವ್ ಅಂಡ್ ಟೇಕ್ ಇರಬೇಕು ರಿಲೇಶನ್ಶಿಪ್ ಅಲ್ಲಿ. ಲವ್ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು, ಕೇರಿಂಗ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲ ಕೂಡ ಈಕ್ವಲ್ ಇರಬೇಕು. ಈವನ್ ಯಾ. ಸೊ ಇನ್ನೊಂದೇನೋ ಒಂದು ಮೆಸೇಜ್ ಬಂತು. ಯಾ, ಕಾರ್ಮಿಕ್ ಸೈಕಲ್ಸ್ ಇಂದ ಯಾರಾದ್ರೂ ಇನ್ನೂ ಹೊರಗೆ ಬರಕ್ಕೆ ಆಗಿಲ್ಲ, ಬರಕ್ ಇಷ್ಟ ಇದೆ ಅಂತ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಅಥವಾ ಫೈನಲ್ ಕಾಲಿಂಗ್ ಅಂತಾನೆ ಹೇಳ್ಬೋದು ನಿಮ್ಗೆ.
ಯಾಕಂದ್ರೆ ಇದು ಫಸ್ಟು ಇದು ಫುಲ್ ಮೂನು ಆ್ಯಂಡ್ ಗ್ರಹಣ ಇರೋದ್ರಿಂದ ಒಂದು ಈ ಇಯರಿನ ಫಸ್ಟ್ ಕಾಲಿಂಗ್ ಕೆಲವರಿಗಾಗಿರತ್ತೆ. ಇನ್ನ ಕೆಲವ್ರಿಗೆ ಲಾಸ್ಟ್ ತುಂಬಾ ಇಯರ್ಸ್ ಇಂದ ಸ್ಟ್ರಗಲ್ ಮಾಡ್ತಿದ್ದೀನಿ ಅನ್ನೋರ್ಗೆ ಇದು ಫೈನಲ್ ಕಾಲಿಂಗ್ ಆಗಿರತ್ತೆ. ಓಕೆ. ಐ ಮೀನ್ ಟು ಸೇ ಅರ್ಥ ಆಯ್ತಲ್ಲ ಈಗ? ಸೊ ಫಸ್ಟ್ ಕಾಲಿಂಗ್ ಯಾರಿಗೆ ಅಂತ ಅಂದ್ರೆ ಈಗ ರೀಸೆಂಟ್ಲಿ ಅದು ಫೀಲ್ ಆಗಕ್ ಶುರುವಾಗಿದೆ. ಇಲ್ಲ ನಾನು ಯಾವ್ದೋ ಕಾರ್ಮಿಕ್ ಸೈಕಲ್ ಅಲ್ಲಿ ಇದೀನಿ. ಐ ನೀಡ್ ಟು ಕಮ್ ಔಟ್ ಅನ್ನೋರ್ಗೆ ದಿಸ್ ಇಸ್ ದ ಫಸ್ಟ್ ಕಾಲಿಂಗ್ ಆಗಿರತ್ತೆ. ಬಹಳ ವರ್ಷದಿಂದ ನಾನು ಹೊರಗೆ ಬರಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ದಿಸ್ ಇಸ್ ದ ಫೈನಲ್ ಕಾಲಿಂಗ್ ಆಗಿರತ್ತೆ. ಓಕೆ. ದಿಸ್ ಇಸ್ ದ ಮೆಸೇಜ್ ಐ ವಾಂಟೆಡ್ ಟು ಕನ್ವೆ. ಸೊ ಐ ಹೋಪ್ ನಿಮ್ಗೆ ಇದು ಹೆಲ್ಪ್‌ಫುಲ್ ಆಗಿದೆ ಎನರ್ಜಿ ಚೆಕ್ ಇನ್ ಅಂತ ಅನ್ಕೊಂತಾ. ಸೊ ನೆಕ್ಸ್ಟ್ ಟಾಪಿಕ್ ನಾನು ಥರ್ಡ್ ಪಾರ್ಟಿ ಬಗ್ಗೆ ಮಾಡ್ತಿದ್ದೀನಿ. ಇನ್ನೊಂದ್ಸಲ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೋಟಿಗೋಸ್ಕರ ಕೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಥರ್ಡ್ ಪಾರ್ಟಿ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ಟಾಪಿಕ್ ನಾನು ಅದನ್ನೇ ಮಾಡ್ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ದೀರಾ. ಅಗೈನ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ಹಾಗೂ ಬೇರೆ ಯಾವ ಟಾಪಿಕ್ ಬಗ್ಗೆ ನೀವು ರೀಡಿಂಗ್‌ನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಎನರ್ಜಿ ಚೆಕ್‌ಇನ್‌ನ ಇಷ್ಟಪಡ್ತೀರಾ ಅಂತ ಹೇಳಿ. ಆ್ಯಂಡ್ ಪರ್ಸನಲ್ ಕನ್ಸಲ್ಟೇಷನ್ ಏನಾದ್ರು ಬೇಕು ಅಂದ್ರೆ ನಾನು ಕೊಟ್ಟಿರೋ ನಂಬರ್‌ಗೆ ಮೆಸೇಜ್ ಅನ್ನ ಮಾಡಿ ದಯವಿಟ್ಟು. ನಿಮ್ಮ ಮೆಸೇಜಿಗೆ ನಾವು ನಮ್ಮ ಸಮಯದಲ್ಲಿ ಖಂಡಿತವಾಗ್ಲೂ ಉತ್ತರವನ್ನ ಕೊಡ್ತೀವಿ. ಕಾಲ್‌ನ ಮಾಡ್ಲಿಕ್ಕೆ ಹೋಗ್ಬೇಡಿ. ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ಓಕೆ. ಕಂಪ್ಲೀಟ್ ಡೀಟೇಲ್ಸ್‌ನ ಅಲ್ಲಿ ಹೇಳ್ಬಿಟ್ಟು ಯಾರು ಕಂಪ್ಲೀಟ್ ಆಗಿ ಬುಕಿಂಗ್ಸ್ ಅನ್ನ ಮಾಡ್ಕೊಂತೀರಾ, ಆ ಬುಕಿಂಗಿನ ಆಧಾರದ ಮೇಲೆ ಫಸ್ಟ್ ಪ್ರಿಫರೆನ್ಸು ಫಸ್ಟ್ ಬಂದವ್ರಿಗೆ ಇರುತ್ತೆ. ದಯವಿಟ್ಟು ನೀವು ಕಾಯ್ಬೇಕಾಗತ್ತೆ. ಅಕಸ್ಮಾತ್ ಜಾಸ್ತಿ ಜನ ಇದ್ರೆ. ಓಕೆನಾ? ಸೊ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಬಂದವರಿಗಿರುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಹೀಲಿಂಗ್ ಸೆಷನ್ ಕೂಡ ಸಿಗುತ್ತೆ. ನಿಮಗೆ ಕರ್ಮ ಹೀಲಿಂಗು, ಕರ್ಮ ಕ್ಲೆನ್ಸಿಂಗ್ ಬೇಕು, ಇಲ್ಲ ಪರ್ಸ್ನಲಿ ಹಾರ್ಟ್ ಚಕ್ರ ಹೀಲಿಂಗ್ ಬೇಕು, ಈ ಥರದ ಒಂದು ಸೆಷನ್ಸ್ ಬೇಕು ಅಂದ್ರೆ 1 to 1 ಸೆಷನ್ಸ್ ಕೂಡ ಸಿಗುತ್ತೆ. ಸೊ ಏನೇ ಇದ್ರೂ ಕೂಡ ನೀವು ಯು ಕ್ಯಾನ್ ಫ್ರೀ ಟು ಟಾಕ್ ವಿತ್ ಮೀ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ಎಲ್ಲರೂ ಸೇಫ್ ಆಗಿರಿ. ಎಲ್ಲರೂ ಒಂದು ಸ್ಪಿರಿಚುಯಲಿ ಇನ್ಕ್ಲೈನ್ಡ್ ಆಗಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ರಾಧೆ ರಾಧೆ. ಬಾಯ್.